ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಬಜೆಟ್ ಅಂತ ಬಂದಾಗ ನನಗೂ ಬಹಳ ಈಸಿ. ನಿರ್ಮಲಾ ಸೀತಾರಾಮನ್ ಮೇಡಮ್ ಏನೇನು ಹೇಳಿದ್ರು, ಕೃಷಿ ಕ್ಷೇತ್ರಕ್ಕೆ ಅಲ್ಲಿ ಬಂಪರು, ಇಲ್ಲಿ ಬಂಪರು, ಅವ್ರಿಗೆ ಬಂಪರ್, ಇವ್ರಿಗೆ ಬಂಪರ್, ಅವ್ರ ಕೊಡುಗೆ ಅಂತೆ, ಅಷ್ಟೊಂದು ಅಲ್ಲಿ ಪ್ರವಾಸೋದ್ಯಮಕ್ಕೆ ಹೆಲ್ಪ್ ಅಂತೆ, ರಸಗೊಬ್ಬರ ಕ್ಷೇತ್ರ ಹಿಂಗಂತೆ, ಬಹಳ ಬಹಳ ಸುಲಭ ಇದು. ಆದರೆ ನಾವಿಲ್ಲಿ ಕಾಸ್ಮೆಟಿಕ್ ಚೇಂಜಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಾ ಅಥವಾ ಸ್ಟ್ರಕ್ಚರಲ್ ಚೇಂಜಸ್ ಬಗ್ಗೆ ನಾವು ಮಾತನಾಡುವಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಾ ಅಂತ. ಸಂರಚನೆಯ ಬದಲಾವಣೆಗಳ ಕಡೆ ಗಮನ ಕೊಡಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮೇಲೆ 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 ಶೃಂಗಾರದ ಕಡೆಗೆ ನಾವು ಗಮನ ಕೊಟ್ಟರೆ ಒಂದು ಅರ್ಥವ್ಯವಸ್ಥೆಯನ್ನು ನಾವು ಸರಿ ಮಾಡಲಿಕ್ಕೆ ಆಗುತ್ತಾ ಅಂತ ನನ್ನ ಮೂಲಭೂತ ಪ್ರಶ್ನೆ ಇದೆ. ಇಲ್ಲಿ ಮೂಲಭೂತವಾಗಿ ಕೃಷಿ ಕ್ಷೇತ್ರ ಇಂಪ್ರೂವ್ ಮಾಡಬೇಕು. ವಿಷಯ ಏನು ಬರುತ್ತೆ, ಈ ಕಡೆ ಪ್ರಕಾಶ್ ಅವರು ಟೊಮ್ಯಾಟೋನ ಬೆಳೆದ್ರು ತಮಿಳ್ನಾಡಲ್ಲಿ ಇದ್ಕೊಂಡು, ಶಾಂತಕುಮಾರ್ ಅವರು ಮಂಡ್ಯದಲ್ಲಿ ಇದ್ಕೊಂಡು ಅವರು ಟೊಮ್ಯಾಟೊ ಬೆಳೆದ್ರು, ಪಕ್ಕದಲ್ಲಿ ಇದ್ಕೊಂಡು ಆಂಧ್ರದವರು ಅವರು ಟೊಮ್ಯಾಟೊ ಬೆಳೆದ್ರು, ಟೊಮ್ಯಾಟೊ ಬೆಲೆ ಬಿದ್ದು ಹೋಯಿತು. ಇವತ್ತು ನೋಡಿ ಎಐನ ಕೃಷಿಯಲ್ಲಿ ಬಳಸ್ಕೊಳ್ಬೇಕು ಅಂತ ಮಾತಾಡ್ತಾ ಇದ್ದೀವಿ. ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಬೆಳೆಗಳು ಬರಬೇಕು ಅಂಥೇಳಿ ಒಂದು ಕೃಷಿ ನೀತಿ ಇದೆಯಾ? ನೋಡ್ರಪ್ಪ, ಕರ್ನಾಟಕ ಟೊಮೆಟೊ ಫಿಕ್ಸ್ ಆಗಿ ನೀವು, ಇನ್ನೊಂದು ಭಾಗ ನೀವು ಈ ಕಡೆ ಮಾವಿನ ಹಣ್ಣು ಬೆಳೀರಿ, ನೀವು ಇನ್ನೊಬ್ಬ ನೀನು ರಾಗಿ ಬೆಳಿ, ನೀನು ಇನ್ನೊಂದು ಕಡೆ ಭತ್ತ ಬೆಳಿ. ಇಷ್ಟೊಂದು ಅವಕಾಶಗಳಿದ್ದಾಗ, ಇಷ್ಟು ಸ್ಯಾಟಲೈಟ್ಗಳು ನಮ್ಮ ಬಳಿ ಇದ್ದಾಗ, ಒಂದು ಬಿತ್ತನೆ ಬೀಜ ಇಂಥ ಕಡೆ ಇಷ್ಟು ಬಿತ್ತನೆ ಬೀಜ ಈ ಬಾರಿ ನಾವು ಪೂರೈಕೆ ಮಾಡ್ತಾ ಇದ್ದೀವಿ, ಅದು ಬಿಟ್ಟರೆ ಇಲ್ಲ. ಇಂಥ ರೈತರಿಗೆ ಇನ್ನು ಟೊಮೆಟೊ ಕೃಷಿಕ ಯಾರು? ಕುರುಬೂರು ಶಾಂತಕುಮಾರ್ ಟೊಮೆಟೊ ಕೃಷಿಕ, ಅವರು ಕಬ್ಬು ಕೃಷಿಕ, ರಾಗಿ ಕೃಷಿಕ, ಇನ್ನೇನು ಬೆಳಿಬೇಡ್ರಪ್ಪ, ಮಿಶ್ರ ಬೆಳೆ ಬೆಳಿತೀರಾ, ಅದರಲ್ಲಿ ಅದಕ್ಕೊಂದು ನಿಮಗೊಂದು ಐಡೆಂಟಿ ಕಾರ್ಡ್ ನಾವು ಕೊಡ್ತೀವಿ. ಇದನ್ನು ಫಿಕ್ಸ್ ಮಾಡದೆ ಇವತ್ತು ಕೃಷಿ ಕ್ಷೇತ್ರವನ್ನು ಆಕರ್ಷಣೀಯವಾಗಿ ಯಾಕೆ ಮಾಡ್ತಾ ಇಲ್ಲ ನಾವು? ನಾನಿಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 2 ಲಕ್ಷ ಸಾಲ ಕೊಟ್ಬಿಟ್ಟೆ, ಅದನ್ನು 3 ಲಕ್ಷಕ್ಕೆ ಜಾಸ್ತಿ ಮಾಡಿಬಿಡ್ತೀನಿ, 5 ಲಕ್ಷಕ್ಕೆ ಜಾಸ್ತಿ ಮಾಡಿಬಿಡ್ತೀನಿ. ನೋ, ನಾನೊಂದು ಬಾಟಲ್ ನೀರು ತೊಗೊಂಡ್ರೆ 20 ರೂಪಾಯಿ. ಆ 20 ರೂಪಾಯಿ ಯಾರು ತಯಾರು ಮಾಡಿರ್ತಾರೋ ಅವ್ನು ಚೆನ್ನಾಗಿ ಗೊತ್ತು, ಅವನಿಗೆ ತಯಾರು ಮಾಡಿದ ತಕ್ಷಣ 20 ರೂಪಾಯಿ ಬಂದೇ ಬರುತ್ತೆ ಅಂತ ಹೇಳಿ. ಕೃಷಿ ಕ್ಷೇತ್ರಕ್ಕೆ ಆ ಒಂದು ಗ್ಯಾರಂಟಿ ಇಲ್ಲ. ಬರೀ ಮಳೆ ಜೊತೆ ಜೂಜಾಟ ಅಲ್ಲ, ಅದು ಮಾರ್ಕೆಟ್ ಜೊತೆ ದೊಡ್ಡ ಜೂಜಾಟ ಅದು. ಅದಕ್ಕೇನು ಮಾಡ್ತಾರೆ, ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂದ್ಬಿಟ್ಟು ನನಗೆ ಈ ಸವಾಸ ಬೇಡಪ್ಪ ಅಂತ ಯಾರ್ಯಾರು ಶಕ್ತರು ಇರ್ತಾರಲ್ಲ, ಗ್ರಾಮೀಣ ಭಾಗವನ್ನು ವೃದ್ಧಾಶ್ರಮಗಳನ್ನಾಗಿ ಮಾಡಿಬಿಟ್ಟು ನಗರ ಭಾಗಕ್ಕೆ ಇಲ್ಲಿ ಬಂದುಬಿಡ್ತಾರೆ ಹುಡುಗರು. ಬಾ, ನಾನು ಕ್ಯಾಬ್ ಓಡಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಕೊನೆಗೆ ಅಲ್ಲೂ ಲಾಸ್ ಮಾಡ್ಕೋತೀನಿ, ಮಡಿಗೆ ಕಟ್ಟೋಕ್ಕಾಗಲ್ಲ, ಬಂದು ಸಾಕಾಗ್ತಾ ಇಲ್ಲ, ಮತ್ತೆ ಹೋಗು ಅದೇ ಹಳ್ಳಿಗೆ ಹೋಗು, ಜಮೀನಿತ್ತ ಅಪ್ಪಂದು 2 ಎಕರೆ ಮಾರ್ಬಿಡು. ಇಲ್ಲಿಗೆ ಇದು ಎಂಡ್ ಆಗ್ತಾ ಇದೆಯಾ? ಇದಕ್ಕೆ ಹೇಳಿ ಪ್ರಕಾಶ್, ನನ್ನ ಕಾಳಜಿ ಇಷ್ಟೇ. ಕರೆಕ್ಟು, ನೀವು ಹೇಳಿದ್ದು 100ಕ್ಕೆ 200% ಸರಿತಾನೆ ಹೇಳ್ಬೋದು. ಹರಿಯಾಣ ಫಿಕ್ಸ್ ಮಾಡಿ ಇಂತಿಂಥ ಬೆಳೆ ಮಾತ್ರ ಬರಬೇಕಪ್ಪ ಅಲ್ಲಿಂದ ಅಂತೇಳಿ ಮಾಡಲ್ಲ ನಾವು. ಎಲ್ಲರೂ ಒಂದೇ ಕಡೆ, ಇಲ್ಲ ಎಲ್ಲರೂ ಇನ್ನೊಂದು ಕಡೆ, ಉಲ್ಟಾ. ಸೊ ಇದು ಒಂದು ಕಾರಣ ನಮ್ಮ ಕೃಷಿನಲ್ಲಿ ತೊಂದರೆ ಆಗ್ತಾ ಇರೋದಕ್ಕೆ. ಅದಕ್ಕೆ ಇವಾಗ ಈ ಸರ್ಕಾರ ಏನು ಮಾಡ್ತಾ ಇದೆ, ಕೃಷಿ ವಿದ್ಯೆ ಮಾಡಿರೋರು ಎಲ್ಲ ಕೃಷಿಗೆ ಬಂದರೆ ಅವರು ಇದನ್ನು ಪಾಲಿಸ್ಬೋದು ಅಂತ. ಇಲ್ಲಿ ಅಗ್ರಿಕಲ್ಚರಲ್ ಡಿಗ್ರಿ ತೊಗೊಳ್ತಾನೆ, ಅವನೋಗಿ ಇಂಜಿನಿಯರಿಂಗ್ ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಯಾಕಂದರೆ ಇರೋದು ಗ್ರಾಜುಯೇಟ್ ಡಿಗ್ರಿ ಮೇಲೆ ಇಂಜಿನಿಯರಿಂಗ್ ಆಫೀಸಲ್ಲಿ ಕೊಡ್ತಾರೆ. ಅದು ಸೊಲ್ಯೂಷನ್ ಅಲ್ಲ, ಸೊಲ್ಯೂಷನ್ ಅಲ್ಲ. ಸೊಲ್ಯೂಷನ್ ಆಗಲ್ಲ ಸರ್. ನಾನು ಕೃಷಿನೇ ಮಾಡ್ತೀನಿ, ನಾನು ಮಾಡೋ ಬೆಳೆಗೆ ಇಷ್ಟು ಬೆಲೆ ಫಿಕ್ಸ್ ಮಾಡ್ತೀರಾ ಅದನ್ನ ಹೇಳಿ ನನಗೆ. ಅದು ಅವ್ನು ಅಲ್ಲಿ ಮಾಡ್ದೆ ಇಲ್ಲಿ ಮಾಡ್ದೆ ನೀವೇ ಕೇಳ್ತೀರಿ. ನನಗೆ ಫಿಕ್ಸ್ಡ್ ಇನ್ಕಮ್ ಇದೆ, ಅಲ್ಲಿ ಮಾಡ್ತೀರಾ ನೀವು ಅದನ್ನ? ಅದನ್ನ ಮಾಡ್ತೀರಾ ನೀವು? ಅಲ್ವದ ಇಲ್ವದ ನೀವೇ ಅವನಿಗೆ ಬೈತೀರಿ ನೀವು? ಯಾರು ಬೈತಾ ಇಲ್ಲ, ನಾನು ಹೇಳ್ತಾ ಇರೋದು ನಮ್ಮ ಜನ ಬದಲಾವಣೆ ಆಗ್ತಾ ಇರೋದು ಈ ತರ ಆಗಿದೆ. ಸರ್ಕಾರ ನೀತಿ ಹೇಳಿ ಸರ್, ಜನ ಬಿಟ್ಬಿಡಿ, ಪಾಲಿಸಿನೇ ಮಾತಾಡೋದು ನೀವು. ಅಲ್ಲ, ಅದಕ್ಕೆ ಬರ್ತಾ ಇದ್ದೀನಿ, ಲಿಟಲ್ ಸುತ್ತು ಬಿಟ್ಟು ಬರ್ತಾ ಇದ್ದೀನಿ. ಇದು ಮಾಡೋದಕ್ಕೆ ಮೊದಲು ನೀವು ಹೇಳಿದ್ರಲ್ವಾ, ಎಲ್ಲೆಲ್ಲಿ ಏನೇನೋ ಎಷ್ಟು ಬೆಳಿಬೇಕು ಅಂತ, ಆ ಒಂದು ಅಂಶನ ಫಸ್ಟ್ ಇವರು ಪ್ರಿಸ್ಕ್ರೈಬ್ ಮಾಡಬೇಕು. ಅದನ್ನು ಮಾಡಿದಾಗ ಇವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋದಕ್ಕೆ. ಶಾಂತಕುಮಾರ್ ಸರ್, ಬೆಳಿಗ್ಗೆ ಎದ್ರೆ ಎಮ್ ಎಸ್ ಸ್ವಾಮಿನಾಥನ್ ಅವ್ರ ನೀತಿ ಅನುಸರಿಸಬೇಕು. ನೀವು ಮಾತಾಡ್ತಾ ಇರ್ತೀರಿ. ಚೈನಾದಲ್ಲಿ ಲಿಯಾಂಗ್ ಅಂತ ಡೀಪ್ ಸೀಕ್ ಮಾಡಿದಂಥವನು ಇಡೀ ಅಮೆರಿಕಾಗೆ ಟಾಂಟ್ ಕೊಟ್ಟು ಅಮೆರಿಕನ್ ಬೆಚ್ಚಿ ಬೀಳಿಸಿ 83 ಲಕ್ಷ ಕೋಟಿ ಅಮೆರಿಕ ಒಂದೇ ದಿನ ಲಾಸ್ ಮಾಡಿದ್ನಲ್ಲ, 52 ಕೋಟಿ ರೂಪಾಯಿ ಆ ಸಂಸ್ಥೆ ಮಾಡಿಬಿಟ್ಟ ಅವನು. ಡೀಪ್ ಸೀಕ್ ಅಂತ ಬರೀ 52 ಕೋಟಿ ರೂಪಾಯಿ, 83 ಲಕ್ಷ ಲಾಸ್ ಆಯ್ತು ಅವ್ರಿಗೆ. ಅಮೆರಿಕ ಬಿಂಬಿಸಿದ್ದು ಹೇಗೆ ಅಂದರೆ, ಅಯ್ಯೋ ಒಂದು ಮಾಡಬೇಕು ಅಂದರೆ ನಿಮಗೆ ಲಕ್ಷಾಂತರ ಕೋಟಿಗಳು ಬೇಕು, ಹುಡುಗಾಟ ಅಂತ ಹೆದರಿಸಿ ಬೇರೆ ದೇಶಗಳು ಯೋಚನೆ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ. ಚೀನಾದನ್ನು ಮಾಡೇ ಬಿಟ್ಟ. ಅವನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಅವನು ಸಾಫ್ಟ್ವೇರು ಅಲ್ಲ. ನಾನು ಹೇಳ್ತಿರೋದು, ಇವ್ರು ಹೇಳಿದ್ರು ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾನೆ, ಇನ್ನೆಲ್ಲ ಕೆಲಸ ಮಾಡ್ತಾನೆ ಅಂತ ಹೇಳಿ. ನಾನು ಹೇಳ್ತಿರ್ತೀನಿ, ಔಟ್ ಆಫ್ ಯುವರ್ ಇಂಟ್ರೆಸ್ಟ್ ನೀನೇನೋ ಮಾಡ್ತಿದ್ಯಾ, ಇಲ್ಲಿ ನೀನು ಆಸಕ್ತಿಯಿಂದ ಮಾಡ್ತಿದ್ದೀರಾ ನೋಡಿ. ನಾನು ಹೇಳೋದು ಪಾಲಿಸಿಗಳು ನೀವು ಯಾಕೆ ಈ ಥರ ಮಾಡ್ತಾ ಇಲ್ಲ ನೀವು? ಕೆಲವು ನಾವು ಮಾಧ್ಯಮದಲ್ಲಿ
ತುಂಬ ಜನ ನೋಡ್ತಾ ಇರ್ತಾರೆ. ಅದರಲ್ಲೂ ಎಸ್ಪೆಷಲಿ ನೀವು ಅಗ್ರಿಕಲ್ಚರ್ ಬಗ್ಗೆ, ರೈತರ ಬಗ್ಗೆ ತುಂಬ ವಿಚಾರ ಚರ್ಚೆ ಮಾಡ್ತಾ ಇರ್ತೀರಿ. ಅದು ನನಗೆ ತುಂಬ ಜನ ಸ್ನೇಹಿತರು ಹೇಳ್ತಾರೆ, ತುಂಬ ಡೀಪಾಗಿ ಹೋಗ್ತಾ ಇದ್ದೀರಿ. ನಾನು ಹೇಳೋದು ಇಷ್ಟೇ, ನೀವು ಹೇಳಿದ ಪ್ರಶ್ನೆ ಒಂದೇ. ಈಗ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ನಮ್ಮ ರಾಜ್ಯದಲ್ಲಿ ಒಂದು 40 ಲಕ್ಷ ಜನ ಇದ್ದಾರೆ. ಅವರು ತಗೊಂಡೋಗಿ ಡೈರಿಗೆ ಹಾಲು ಹಾಕಿದ್ರೆ ನಮ್ಮ 30 ರೂಪಾಯಿ ಲೀಟರ್ ಬರ್ತದೆ ಅಂತ ಗೊತ್ತು. ಅದನ್ನ ಅವಲಂಬನೆ ಕರೆಕ್ಟಾಗಿ ದುಡ್ಡು ಬರ್ತದೆ. ನಂಬರ್ 1. ಜಪಾನ್ ದೇಶದಲ್ಲಿ ನಾನು ಹೋಗಿಲ್ಲ, ತಿಳ್ಕೊಂಡಿದ್ದೀನಿ. ನೀವು ರೈತ ಏನೇ ಬೆಳೆ ಬೆಳೀರಿ, ಬೆಳೆದಂಥದ್ದನ್ನು ರೈತ ಬೆಳೆದಷ್ಟೇ ಅವ್ರ ಕರ್ತವ್ಯ. ಬೆಳೆದ ಮೇಲೆ ಅವ್ರು ಹೇಳಿದ ಕಡೆ ತಗೊಂಡೋಗಿ ಹಾಕ್ತಾನೆ. ಸರ್ಕಾರ ಬೆಲೆ ನಿಗದಿ ಮಾಡಿರ್ತದೆ, ರೈತ ಅಕೌಂಟ್ಗೆ ದುಡ್ಡು ಬರ್ತದೆ. ಸಪೋಸ್ ಅವ್ನ ಬೆಳೆ ಲಾಸ್ ಆಗೋಯ್ತು ಹವಾಮಾನ ವೈಪರೀತ್ಯದಿಂದ, ಎಷ್ಟು ಲಾಸ್ ಆಗಿರ್ತದೆ, ಎಷ್ಟು ಇನ್ವೆಸ್ಟ್ ಮಾಡಿದ ಅಷ್ಟು ದುಡ್ಡು ಸರ್ಕಾರ ಲೆಕ್ಕ ಹಾಕಿ ಅವನ ಅಕೌಂಟ್ಗೆ ದುಡ್ಡು ಕೊಡ್ತದೆ. ಜಪಾನ್ ದೇಶದಲ್ಲಿ. ನಮ್ಮ ದೇಶದಲ್ಲಿ ಯಾಕೆ ಇದನ್ನ ಮಾಡೋಕ್ಕಾಗಲ್ವಾ? ಇವ್ರು ಹೇಳಿದ್ರಲ್ಲ, ಎಲ್ಲ ಬೆಳೆದು ನಮ್ಗೆ ಯಾವ ಬೆಳೆ ಹಾಕಿದ್ರು ಗ್ಯಾರಂಟಿ ರೈತರಿಗೆ ಹಣ ಸಿಗ್ತದೆ ಅಂದಾಗ ಅವ್ರು ರೈತರು ಟೊಮೊಟೊದಾರು ಬೆಳೀತಾರೆ, ಬಾಳೆದಾರು ಬೆಳೀತಾರೆ, ಕಬ್ಬಾರು ಬೆಳೀತಾರೆ, ಭತ್ತದಾರು ಬೆಳೀತಾರೆ. ಭತ್ತಕ್ಕೆ 2300 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡ್ತು. ಬೆಂಬಲ ಬೆಲೆ ಮಾಡಿ ಅಂತ ಒತ್ತಾಯ ಮಾಡ್ದು. 44 ಲಕ್ಷ ಮೆಟ್ರಿಕ್ ಟನ್ ಭತ್ತ ಬೆಳೆದಾರೆ ಕರ್ನಾಟಕದಲ್ಲಿ. ಬೆಂಬಲ ಬೆಲೆ ಖರೀದಿ ಕೇಂದ್ರ ಇನ್ನೂ ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರ. 1800 ರೂಪಾಯಿಗೆ ರೈತರೆಲ್ಲ ಭತ್ತ ಮಾರ್ಕೋತಾರೆ. 500 ರೂಪಾಯಿ ಲಾಸ್ ಮಾಡ್ಕೊಂಡು ರೈತರು ಭತ್ತ ಮಾರ್ಕೊಂಡ್ರು. ಏನ್ ಮಾಡಬೇಕು? ಶುಂಠಿಗೆ ರಾಜ್ಯ ಸರ್ಕಾರ ಶುಂಠಿ ಹೋಸರಿ 15,000 ಕೊಟ್ಟರೆ, ಈ ಸತಿ ರಾಜ್ಯದಲ್ಲಿ ಎಲ್ಲ ರೈತರು ಶುಂಠಿ ಬೆಳೆದಾರೆ. 1,000 ರೂಪಾಯಿ ಬಂದಿದೆ. ಎಷ್ಟೋ ಜನ ರೈತರು ಶುಂಠಿನ ಕೀಳದೆ ಬೇಡ ಅಂತ ಕೂತಾರೆ. 1,000 ರೂಪಾಯಿ ಬಂದಿದೆ. ಏನಾಗಬೇಕು ಸರ್ ರೈತರು? ಹೋಗ್ರೆ ರೈತರು ಏನಾಗಬೇಕು ಹೇಳಿ? ಹೇಳಿದ್ರಲ್ಲ, ಒಂದೇ ಬೆಳೆ ಈ ಸಲ ಕಾಫಿ ಜಾಸ್ತಿ ಬಂದು ನೆಕ್ಸ್ಟ್ ಸಲ ಕಾಫಿ ಬೆಳೆ ಜಾಸ್ತಿ. ಈ ತರ ದುರಂತ ಪರಿಸ್ಥಿತಿಗಳು ಎದುರಿಸ್ತಾ ಇದ್ದೀವಿ. ಸರ್ಕಾರಗಳ ಪಾಲಿಸಿಗಳು ಅರ್ಥ ಆಯ್ತಲ್ಲ. ತಂತ್ರಜ್ಞಾನ ಅಂತ ಮಾತಾಡ್ತಿದೀವಿ ಸರ್. ಈ ತಂತ್ರಜ್ಞಾನಗಳನ್ನ ಆಯಾ ರಾಜ್ಯಗಳು, ಉಪಗ್ರಹಗಳಿದೆ, ಇದೆ. ಈ ರಾಜ್ಯದಲ್ಲಿ ಈ ಬಾರಿ ಇಷ್ಟೇ ಬಿತ್ತನೆ ಬೀಜ ಪೂರೈಕೆ, ಇಷ್ಟು ಎಕರೆಗೆ ಇದು ಸಫಿಶಿಯೆಂಟು, ಇಂಥ ಕಡೆ ಮಾವಿನ ಬೆಳೆ ಬೆಳೀರಿ ಅಂದರೆ ಆ ಮಣ್ಣು ಗುಣ ಇದೆಲ್ಲ ನಮ್ಮ ಮಾಹಿತಿ ಇರುತ್ತಲ್ಲ. ಹೊಡೆದ್ರೆ ಸಾಕಲ್ಲ ಸರ್, ಹರಿಯಾಣ ಎಷ್ಟು ಬಿತ್ತನೆ ಬೀಜ ಫಿನಿಶ್ ಕರೆಕ್ಟು. ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ನನ್ನ ಪಾಯಿಂಟ್ ಇದಿಲ್ಲ. ಮಾಡೋಕ್ಕಾಗ್ತಾ ಇಲ್ಲ ಅಂತಲ್ಲ, ಮಾಡಿಲ್ಲ, ತಲೆ ಓಡಿಸಿಲ್ಲ. ಇವಾಗ ಅದನ್ನ ಮಾಡಬೇಕು. ಅದನ್ನ ಮಾಡಿದಾಗ ಕೃಷಿನ ನೀವು ಪ್ರಾಫಿಟಬಲ್ ಮಾಡಿದ್ರೆ ಬಂದೇ ಬರ್ತಾರೆ ಸರ್. ಎಲ್ಲ ಬರ್ತಾರೆ ಜನ. ನೋಡಪ್ಪ, ನೀನು ಕ್ಯಾಬ್ ಓಡಿಸಿ ತಿಂಗಳಿಗೆ 20,000 ಸಂಪಾದನೆ ಮಾಡ್ತಿದ್ಯಾ, ಮಂಡ್ಯಾಗ ಬಾ ಕೃಷಿ ಮಾಡು, 1 ಲಕ್ಷ ನಿನಗೆ ಬರುತ್ತೆ ಅಂದ್ರೆ ಯಾಕೆ ಬರಲ್ಲ ಮಂಡ್ಯಗೆ? ಸರ್ ನಾವು ನೀವು ಚರ್ಚೆ ಮಾಡ್ತೀವಿ ಮಾಡಬೇಕು ಅಂತ. ಈ ದೇಶದ ಪ್ರಧಾನಿ ಮೋದಿಯವರೇ ಹೇಳಾರಲ್ಲ, 2011 ರಿಪೋರ್ಟ್ ಕೊಟ್ಟಾರಲ್ಲ. ಹೌದು, ಅವ್ರ ಅಧಿಕಾರಕ್ಕೆ ಬಂದು 14 ವರ್ಷ ಆಯ್ತಲ್ಲ. ಅವರೇ ಹೇಳಿದ ರಿಪೋರ್ಟ್ ಅವರೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇನ್ಯಾರನ್ನ ಕೇಳಬೇಕು ನಾವು ಹೇಳಿ? ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಒಂದು ನಿಮಿಷ, ಅವರು ಒಬ್ಬರು ಹೇಳಿದ್ರೆ ಕೆಳಗಿರೋರು ಅದಕ್ಕೆ ಪರಿಪಾಲನೆ ಮಾಡೋದಕ್ಕೆ ಒಂದು ಕೊಡಬೇಕು, ಆಯ್ತಲ್ವಾ? ಇಲ್ಲೆಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ ಅವ್ರು ಒಬ್ರು ಹೇಳ್ತಾರೆ, ಮಿಕ್ಕಿದವರೆಲ್ಲ ಅದಕ್ಕೆ ವಿರುದ್ಧ ಹೋಗ್ತಾ ಇರ್ತಾರೆ. ಇದು ಒಂದು ಅಲ್ಲಲ್ಲ, ನಾನು ಹೇಳ್ತಾ ಈ ವಿಷಯದಲ್ಲ, ನಾನು ಹೇಳ್ತಾ ಇರೋದು ಸಾಮಾನ್ಯವಾಗಿ ಜನರಲ್ ಆಗಿ. ಸೊ ಇವಾಗ ಇವರು ಸ್ಟೆಪ್ಸ್ ತೊಗೊಳ್ತಾ ಇರೋದೇನೆ, ಇವಾಗ ನೀವು ಹೇಳಿದ್ರಲ್ವ, ಈ ಪಾಯಿಂಟ್ಗಳು ಜಾರಿಗೆ ಬರೋದಕ್ಕೋಸ್ಕರನೇ ಇವಾಗ ಈ ವರ್ಷ ಎಲ್ಲ ಮಾಡ್ತಾ ಇರೋದು. ಇದೆಲ್ಲ ಇವಾಗ ಬಂದ ಮೇಲೆ ಏನಾಗುತ್ತೆ ಅಂತಂದರೆ, ಇವರು ಇದು ಸಮಸ್ಯೆಗಳು ಕಡಿಮೆ ಆಗೇ ಆಗುತ್ತೆ. ಇವಾಗ ಇವರು ಹೇಳಿದ್ರು, ಜಪಾನಲ್ಲಿ ಲಾಸ್ ಆದರೆ ಸರ್ಕಾರ ಕೊಡುತ್ತೆ. ಲಾಸ್ ಅಲ್ಲ, ಲಾಸ್ ಪ್ರಶ್ನೆ ಸರ್ಕಾರ ರೈತರು ರೈತರಿಗೆ ಆದಾಗ ಸರ್ಕಾರ ಕೊಡುತ್ತೆ. ಯಾಕೆ? ಅವ್ರ ಜೀವನ ಆಗಬೇಕು ಅಂತ. ಇಲ್ಲಿ ಇದಕ್ಕೆ ಬಂದ್ಬಿಟ್ಟು ಕ್ರಾಪ್ ಇನ್ಶೂರೆನ್ಸ್ ಅಂತ ಇದೆ. ಎಷ್ಟು ಜನ ಅದನ್ನು ಉಪಯೋಗಿಸ್ಕೊಂಡು